ಈ ಡ್ರೈ ಫಿಶ್ ಐತಲ್ಲ ಇದು ಅವ್ರ ಅರ್ಮೇನಿಯನ್ಸ್ ಹಂಗೆ ತಿಂತಾರೆ. ಪ್ರೌಡ್ ಆಫ್ ಯು ಮೌಲ್ಯ, ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು. ಫುಲ್ ತುಪ್ಪ ಇದೆ, ಟೇಸ್ಟ್ ಅಂತೂ. ಮೈಸೂರು ಪಾಕ್ ತಂದಿದ್ದಾನೆ. 21,000 rupees ಬರುತ್ತೆ ಬರೀ ಗ್ಯಾಸು, ಎಲೆಕ್ಟ್ರಿಸಿಟಿ, ವಾಟರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ನೀವೆಲ್ಲ ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಾವು ಬೆಳಗಿನ ಜಾವ 2:30 ಊಟ ಮಾಡಿದ್ದೀವಿ. ಮಲ್ಕೊಳ್ಳೋ ಅಷ್ಟರಲ್ಲಿ 3:30, 4 ಗಂಟೆನೇ ಆಗಿತ್ತು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇದು ರೀಚಾರ್ಜ್ ಖಾಲಿ ಆಗಿತ್ತು. ಸೊ ರೀಚಾರ್ಜ್ ಹಾಕ್ಸ್ಕೊಳೋಕ್ಕೆ ಅಂತ ಬಂದ್ವಿ. ಸೊ ಅದೇ ನಮಗಿಲ್ಲಿ ಇದಿಲ್ಲ, ಅರ್ಮೇನಿಯನ್ ಬ್ಯಾಂಕ್ ಅಕೌಂಟ್ ಮಾಡಿಸಿಲ್ಲ ನಾವು. ಸೊ ಅದಕ್ಕೆ ಆಫೀಸಿಗೆ ಬಂದು ಹಾಕ್ಸ್ಕೊಬೇಕು. ನಮ್ಮ ಹತ್ರ ಡ್ರಾಮ್ಸು ಇರಲಿಲ್ಲ ಅಲ್ಲಿ ಮಷೀನಲ್ಲಿ ಹಾಕೊಳ್ಳೋಣ ಅಂದರೆ, ಅದಕ್ಕೇ ಬಂದಿದ್ದೀವಿ ಗೈಸ್. ಆ್ಯಂಡ್ ಬಿಸಿಲು ಕುಗ್ತಿದೆ. ಸ್ಟಾರ್ಟಿಂಗ್ ಹಿಂಗೆ, ಇನ್ನು ಎಂಡಿಂಗ್ ಹಿಂಗೆ ಅಂತ ಗೊತ್ತಿಲ್ಲ. ಇವಾಗ ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಬಿಸಿಲು. ಇನ್ನು ಜೂನ್ ಅಷ್ಟಲ್ಲಿ ಅಷ್ಟೇ. ಹೇಗನ್ಸುತ್ತೆ ಬಿಸಿಲು? ಚೆನ್ನಾಗಿ ಅನಿಸಿದೆ. ಫೋಟೋ ಒಂದು ಚೆನ್ನಾಗಿ ಬರ್ತೈತೆ ಅಷ್ಟೇ. ಸಿಗ್ನಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಗೈಸ್ ಫೈನಲಿ ರೀಚಾರ್ಜ್ ಮಾಡಿಸಿದ್ವಿ. ಏನಂದರೆ ಲೈಕ್ 1 month ಅನ್ಲಿಮಿಟೆಡ್ ನೆಟ್, ಲೈಕ್ ಅನ್ಲಿಮಿಟೆಡ್. ಮತ್ತು ಇಂಡಿಯಾಗೆ 450 minutes ಕಾಲು, ಲೈಕ್ ನಾರ್ಮಲ್ ಕಾಲು. ಮತ್ತು ಇಲ್ಲಿಂದು ಕಾಲ್ಸು, ಅನ್ಲಿಮಿಟೆಡ್ ಕಾಲ್ಸ್. ಇಷ್ಟು ಸೇರಿಸಿ 4,500 ಡ್ರಾಮ್ಸ್ ಅಂದರೆ ನಿಯರ್ಲಿ 1,000 rupees. 1,050 ಆಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿ. ಸೊ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಈ ಒಂದು ವ್ಲಾಗು 1 week ಫುಲ್ ಏನೇನು ಮಾಡ್ತೀನಿ ಅಂತ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಸಿಗ್ನಲೆಲ್ಲ ಬಿಡ್ತೈತೆ, ಓಡಬೇಕು ಗೈಸ್. ಇವಜ್ಜಿ ದಿನ ನನಗೆ ಫಿಶ್ ತಗೋ ಅಂತ ಅಂತಿರ್ತಾರೆ. ಈ ಡ್ರೈ ಫಿಶ್ ಐತಲ್ಲ ಇದು ಅವ್ರ ಅರ್ಮೇನಿಯನ್ಸ್ ಹಂಗೆ ತಿಂತಾರೆ. ಆ್ಯಂಡ್ ಅದಾದಮೇಲೆ ಆ ಕಡೆ ಅಂದರೆ ಫ್ರೆಶ್ ಫಿಶ್ ಐತೆ. ಅದೇ ನನಗೆ ಗೊತ್ತಿಲ್ಲ ಅದು ಕ್ಲೀನ್ ಆಗಿರ್ತೈತಾ ಇಲ್ವಾ ಪ್ರಾಪರಾಗಿ. ಅಂದರೆ ನಾವು ಕ್ಯೂರು ಅಂತ ಅಂತೀವಿ, ಅಂದರೆ ಪಾಯ್ಸನ್ ಅದಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿರ್ತಾರೆ ಅಂತ. ಅದಕ್ಕೆ ನಾನು ತಗೊಳ್ಳೋಕ್ಕೆ ಭಯ, ನಾನು ತಗೊಳ್ಳೋದೇ ಇಲ್ಲ ಗೈಸ್. ಆ್ಯಂಡ್ ಅದಾದಮೇಲೆ ಇನ್ನೊಂದು ಏನಂದರೆ, ಫಸ್ಟು ನಾವು ಅಲ್ಲಿ ಟೀಮ್ ಆಫೀಸ್ ಆಯ್ತಾಯ್ತಾ, ಆ ಸಿಮ್ ಯೂಸ್ ಮಾಡ್ತಿದ್ವಿ. ಆ ಸಿಮ್ 2 ಸಿಮ್ ಐತೆ ನನ್ನ ಹತ್ರ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಯುಕಾಮ್ ಈ ಆಫೀಸ್ ಕಾಣ್ತೈತಲ್ಲ, ಇದೇ ಆಫೀಸು. ಇಲ್ಲಿ 2 ಸಿಮ್ ಆಯ್ತಾ, 2 ಸಿಮ್ ಐತೆ. ಇದು ಅವೆರಡು ಅನ್ಲಿಮಿಟೆಡ್ ನೆಟ್ ಇಲ್ಲ ಗೈ, ಸುಮ್ಮನೆ ಹೇಳ್ತಾರೆ ಅದು ಅನ್ಲಿಮಿಟೆಡ್ ನೆಟ್ 200 GB ಅಷ್ಟೇ. ನೆಕ್ಸ್ಟು ನಾವು ಅಲ್ಲಿಗೆ ಹೋದ್ವಿ, MTS. ಇಲ್ಲಿ ಡಸ್ಟ್ಬಿನ್ ಕಾಣ್ತೈತೆ, ಡಸ್ಟ್ಬಿನ್ ಹಿಂದೆ ಇರೋದು ಆಯಿತಾ. ಅಲ್ಲಿ ಇವಾಗ ಅನ್ಲಿಮಿಟೆಡ್ ನೆಟ್ಟು ಅದೇ ಯೂಸ್ ಮಾಡ್ತಿದ್ದೀವಿ ಈಗ. ಹಂಗೆ 1000 ಸಿಮ್ ಇಟ್ಕೊಂಡಿದ್ದೀವಿ ನಾವಂತೂ. ಎಷ್ಟು 1000 ಅಂದರೆ, ಇಲ್ಲಿ ಸುಮ್ಮನೆ ಕುತ್ಕೊಳ್ಳೋಣ ಬಿಸಿಲು ಅಂದ್ಬಿಟ್ಟು ಕೂತಿದ್ದೀವಿ ಈಗ. ಅಂಗಡಿ ಒಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ರಲ್ಲ. ಹೋಗೋಣ. ಆ ಅಂಗಡಿಲಿ ಬಟ್ಟೆಗಳು ಆಫರ್ ಬಿಟ್ಟಿದ್ದಾರೆ, ಸೊ ಹೋಗೋಣ ಅಂತ. ತಗೊಂಡು ಹೋಗ್ಬೋದು, ಸಮ್ಮರ್ ಅಲ್ವಾ. ಬರ್ರಿ ದುಡ್ಡು ಬಂದಲ್ಲಿ ಪೈಸಾ ಅಂದ್ಕೊಂಡು ಎಲ್ಲ ಹೋಯ್ತೈತೆ ಬ್ಯಾಲೆನ್ಸ್. ಮೂಲಿ ರಿಚ್ ಪರ್ಸನ್, ನಾಟ್ ರಿಚ್. ಅಕೌಂಟಲ್ಲಿ ಎಷ್ಟು ಇಟ್ಕೊಂಡಿದ್ದೆ? ನೋ, ಅದು ಸೇವಿಂಗ್ಸ್ ಗೈಸ್, ಸೇವಿಂಗ್ಸ್. ಜಸ್ಟ್ ಎಷ್ಟು ಇಲ್ಲ, ಒಂದು 13 ಇರ್ಬೋದು ಅಷ್ಟು. 13,000. ಏನು ಕೆಲಸ ಮಾಡದೆ ರೋಡ್ಗೆ 13 ಜಸ್ಟ್. We should have lakhs together, millions together, crores together. ಆತ ಬಿಟ್ಬಿಡಕ್ಕ ನನ್ನ ಪ್ಲೀಸ್. ಬೇಸಿಕಲಿ ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಇಂಡಿಯಾದಲ್ಲಿ ತುಂಬಾ ತಿಂತೀನಿ. ಬಟ್ ಇಲ್ಲಿ ನನಗೊಂಥರ ಭಯ ಇತ್ತು, ಅದು ಕ್ಲೀನ್ ಆಗಿರುತ್ತಾ, ಪಾಯ್ಸನ್ ತೆಗ್ದಿರ್ತಾರ ಅಂತ. ಸೊ ನಾನು ಹೋಗ್ಬಿಟ್ಟು ಆದಷ್ಟು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತಿದ್ದೆ. ಆ್ಯಂಡ್ ಅವ್ರು ಕ್ಲೀನ್ ಆಗಿದೆ ಅಂತಲೇ ಹೇಳ್ತಿದ್ರು. ಆದರೂ ನನಗೆ ತುಂಬಾ ಭಯ ಇದೆ. ಇವಾಗ ಅಲ್ಲಿಂದ ಹೊರಟು ನಾವು ಒಂದು ಮಾರ್ಟಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಇದು ತೊಗೊಳೋದಕ್ಕೆ, ಮೊಸರು. ಯಾಕಂದರೆ ಫುಲ್ ಬಿಸಿಲು ಅದಕ್ಕೇನೆ. ಸೊ ಮೊಸರು ತಗೊಂಡು ಇವಾಗ ಹೊಡ್ತಿದ್ದೀವಿ. ಇವತ್ತು ಸಂಡೇ, ನಾನು ಆಲೂ ಪರೋಟ ಮಾಡ್ತಿದ್ದೀನಿ. ಆ್ಯಂಡ್ ಲುಕ್ ಅಟ್ ದ ತುಪ್ಪ ಗೀ ನೋಡಿ ಹೆಂಗೆ ಹಾಕ್ತಿದ್ದೀನಿ. ಫುಲ್ ಟೇಸ್ಟಿ. ಇಗ್ನೋರ್ ದ ಗ್ಯಾಸ್ ಪ್ಲೀಸ್. ಕ್ಲೀನ್ ಮಾಡಬೇಕು, ಇನ್ನೂ ಮಾಡಿಲ್ಲ.
ಬಟ್ ಸೀರಿಯಸ್ಲಿ ಹೇಳ್ತಿದ್ದೀನಿ, ನನಗೆ ನನ್ನ ಮೇಲೆ ಪ್ರೌಡ್ ಫೀಲಿಂಗ್ ಬಂದ್ಬಿಟ್ಟಿದೆ ಗೈಸ್, ಪ್ರೌಡ್ ಫೀಲಿಂಗ್. ಸೊ ಗೈಸ್, ಫೈನಲಿ ನನ್ನ ಆಲೂ ಪರೋಟ ರೆಡಿ ಇದೆ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಸೊ ನನಗೆ ಲೈಕ್ ಇವತ್ತು ಪೂರಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಸ್ವಲ್ಪ ಗಂಟಲು ಹೋಗಿರೋದ್ರಿಂದ ಪೂರಿ ಬೇಡ ಅಂದ್ಬಿಟ್ಟು ಆಲೂ ಪರೋಟ. ಆ್ಯಂಡ್ ಸೀರಿಯಸ್ಲಿ ನನ್ನ ಮೇಲೆ ನನಗೆ ತುಂಬಾ ಪ್ರೌಡ್ ಫೀಲಿಂಗು, ಯಾಕಂದರೆ ನಂಗೆ ಮೊದಲು ಏನೂ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗೆಲ್ಲ ಮಾಡ್ತೀನಿ. ಸೀರಿಯಸ್ಲಿ ಮೈ ಪೇರೆಂಟ್ ಲೈಕ್ ನಮ್ಮಪ್ಪ ದೇ ಮಿಸ್ ಮೈ ಫುಡ್. ಈ ಸರಿ ಹಾಲಿಡೇಸ್ಗೆ ಹೋದಾಗ ಎಲ್ಲ ಮಾಡ್ಕೊಟ್ಟಿದ್ನಲ್ವಾ, ಸೊ ದೇ ವಾಂಟೆಡ್ ಟು ಈಟ್. ನಾನು ನೆನೆ ಬಿರಿಯಾನಿ ಎಲ್ಲ ಮಾಡಿದ್ದು, ಐ ವಾಸ್ ಲೈಕ್ ತೋರಿಸ್ತಿದ್ದೆ ನನಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಇದು ಅಂತ. ಯಾ ಆ್ಯಂಡ್ ಐ ಲವ್ ಮೈ ಸೆಲ್ಫ್ ಕುಕ್ಕಿಂಗ್. ಆ್ಯಂಡ್ ಇದ್ರಲ್ಲಿ ತುಂಬಾ ತುಪ್ಪ ಹಾಕಿದ್ದೀನಿ ಮಾತ್ರ, ಕೇಳಬೇಡಿ. ಆ್ಯಂಡ್ ಮೇಕಿಂಗ್ ಆಲೂ ಪರೋಟ ಇಸ್ ಸೋ ಈಸಿ ಗೈಸ್, ಸೋ ಈಸಿ. ನಾನು ಮನೆಗೆ ಹೋದ್ಮೇಲೆ ಸೀರಿಯಸ್ಲಿ ಐ ವಿಲ್ ಡೂ ಎಪಿಸೋಡ್ಸ್ ಆಫ್ ಲೈಕ್ ಕುಕ್ಕಿಂಗ್, ಎಲ್ಲ ರೆಸಿಪಿನೂ ತಿಳಿಸ್ಕೊಡ್ತೀನಿ ಸೀರಿಯಸ್ಲಿ. ಹೆವೆನ್ ಗೈಸ್, ಪ್ರೌಡ್ ಆಫ್ ಯು ಮೌಲ್ಯ, ಪ್ರೌಡ್ ಆಫ್ ಯು. ಫುಲ್ ತುಪ್ಪ ಇದೆ, ಟೇಸ್ಟ್ ಅಂತೂ ಸಾಕಾಗಿದೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಆಲೂ ಪರೋಟ ಮಾಡಿಬಿಟ್ಟು ನೋಡಿ. ಯೂಶ್ವಲಿ ಇಂಡಿಯಾದಲ್ಲಿ ನನ್ನ ಅಕ್ಕ ಕುಕ್ ಮಾಡೋದು ನೋಡಿದ್ದೆ, ಅಂದರೆ ಮಾಡೋದು ಆಲೂ ಪರೋಟ. ಅವಳು ಇದಕ್ಕೆ ಗ್ರೀನ್ ಚಿಲ್ಲಿ ಬರುತ್ತಲ್ಲ, ಗ್ರೀನ್ ಚಿಲ್ಲಿದು ಚಟ್ನಿ ಮತ್ತು ಮೊಸರು ಹಾಕೊಂಡು ತಿಂದರೆ ಸಖತ್ತಿರುತ್ತೆ. ಆ್ಯಂಡ್ ಈವನ್ ಟೊಮೆಟೊ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಟೊಮೆಟೊ ಸಾಸ್ ಜೊತೆ. ಲವಿಂಗ್ ಆ್ಯಂಡ್ ಐ ಆಮ್ ಬ್ಲೀಡಿಂಗ್ ಮೈ ಲೈಫ್. ವಾಟ್ ಎವರ್ ಇಟ್ ಈಸ್, ಎಷ್ಟೇ ಕಷ್ಟ ಇರಲಿ, ನಾನು ದೂರ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ ನೆಮ್ಮದಿಯಿಂದ ಚೆನ್ನಾಗಿರೋದು ಊಟ ತಿಂದರೆ ಸುಕೂನ್ ಗೈಸ್. ಲವಿಂಗ್ ಇಟ್. ನಾನು ಆಮೇಲೆ ಸಿಗ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ನನ್ನ ಲೈಕ್ ವಿಂಟರ್ ಕ್ಲೋತ್ಸ್ನೆಲ್ಲ ಸೂಟ್ ಕೇಸಿಗೆ ಹಾಕಿ ಯಾವುದಾದ್ರು ಹೊಸದು ಬೇಕು ಅಂದರೆ ಈಚೆ ಹಾಕ್ತಿದ್ದೆ. ಆ್ಯಂಡ್ ಹಾಗೆ ಬಟ್ಟೆಗಳು ಮಾಡಿಸಿದ್ದೆ. ಆ್ಯಂಡ್ ಸಿ ಮೈ ಕ್ಯೂಟೆಸ್ಟ್ ಟಾಪ್ ಎವರ್. ಎಷ್ಟು ಕ್ಯೂಟ್ ಇದೆ ಡೈನಾಸರ್. ಸಮ್ಮರಿಗಂತೂ ಆಯಾದ ಜೀವನ ಈ ಬಟ್ಟೆ ಹಾಕ್ಕೊಂಡ್ರೆ, ಸೊ ಅದಕ್ಕೆ ಎಲ್ಲ ಎತ್ತಿಡ್ತಿದ್ದೆ. ಮತ್ತು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು, ಎರಡು ಸೂಟ್ ಕೇಸಲ್ಲಿ ಈ ಸೂಟ್ ಕೇಸ್ ಇರೋದು ಅದಕ್ಕೆ ಇದಕ್ಕೆ, ಸೊ ಎಲ್ಲ ಎತ್ತಿಡ್ತಿದ್ದೀನಿ ಗೈಸ್, ಸಂಡೇ ಕೆಲಸ ಮಾಡ್ಕೊಂಬಿಡ್ಬೇಕು. ಸ್ಯಾಟರ್ಡೆ ಸಂಡೇ ಎಲ್ಲ ಫುಲ್ ಕ್ಲೀನಿಂಗ್, ವಾಷಿಂಗ್, ಅಂದರೆ ಇದನ್ನು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋದು, ಎತ್ತಿಡೋದು, ಅದೇ ಕೆಲಸ ಇರುತ್ತೆ. ಸೊ ಗೈಸ್ ಈವ್ನಿಂಗ್ ಇಲ್ಲಿ 6:30 ಆಗಿದೆ. ನೋಡಿದ್ರೆ ಇನ್ನೂ ಬೆಳಕು ಅಂತ. ಸೊ ಇವಾಗ ನಾವು ಬ್ಯಾಡ್ಮಿಂಟನ್ ಆಡೋಣ ಅಂತ ಆಡ್ತಿದ್ದೀವಿ, ನಾನು ಕೃತಿ. ಆಮೇಲೆ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ ನಮ್ಮನ್ನು. ಸೊ ಹಂಗೆ ಸಮ್ಮರ್ ಸ್ಟಾರ್ಟ್ ಆದರೆ ನಾವು ಆ್ಯಕ್ಚುಲಿ ಪಾರ್ಕಿಗೆ ಹೋಗಿ ಆಡ್ಬೇಕು ಅಂದ್ಕೊಂಡಿದ್ವಿ, ಯಾರೂ ಎದ್ದೊಳ್ಳೆ ಇಲ್ಲ, ಅದಕ್ಕೆ ಮನೆ ಮುಂದೆನೇ ಆಡ್ತಿದ್ದೀವಿ. ಮನೆ ಮುಂದೆ ಲೈಕ್ ಫುಲ್ ಸ್ಪೇಸ್ ಖಾಲಿ. ಸೊ ಆಯ್ ಮಾಡು. ಇಲ್ಲ ನೋಡಿ ಗೈಸ್, ಇಷ್ಟು ಫುಲ್ ಯಾರೂ ಓಡಾಡೋದೇ ಇಲ್ಲ, ಬಂದರೆ ಯಾವುದಾದ್ರು ಕಾರ್ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ಇಲ್ಲೇ ಆಡ್ತಿದ್ದೀವಿ. ಈ ಹುಡುಗ ಅವಾಗಿಂದ ಬಂದ್ಬಿಟ್ಟು ಅವ್ನು ಬಾಲ್ ಎತ್ಕೊಂಡ್ಬಂದ, ಬಾಲ್ ತೋಡಿಸ್ದೆ 2 ಬಾಲು. ಆಮೇಲೆ ಇವಾಗ ಸೈಕಲ್ ಎತ್ಕೊಂಡ್ಬಂದ್ಬಿಟ್ಟು ಸೈಕಲ್ ನೋಡಿಸ್ತವನೆ, ನಾನು ನೋಡ್ರಿ ಅಂತ. ಅವಾಗಿಂದ ನಮ್ಮ ಸುತ್ತಾನೆ ಓಡಾಡ್ತವನೆ, ಹೋಗೋದು ಬರೋದು ಅಲ್ಲ ನೋಡಿ. ಅದೂ ಸಾಂಗ್ ಎಲ್ಲ ಆಡ್ಕೊಂಬರ್ತವನೆ ಅವ್ರ ಲ್ಯಾಂಗ್ವೇಜಲ್ಲಿ. ಕೃತಿ ನೋಡಿ ಆಡೋಣ. ಅವಾಗಿಂದ ಕಾರ್ಗಳು ಓಡ್ತಾನೆ ಐತೆ, ಬರ್ತಾನೆ ಐತೆ, ಟ್ಯಾಕ್ಸಿಗಳು ಬರ್ತಾನೆ ಐತೆ, ಹೋಯ್ತಾನೆ ಐತೆ, ಅದಕ್ಕೆ ಆಡೋಕ್ಕಾಗಲಿಲ್ಲ. ಹಂಗೆ ಆಡು. ಸೊ ಆಡೋಣ. ನೀನು ನೀಟಾಗಿ ಹಾಕು, ಆಡ್ತೀನಿ. ಎಷ್ಟು ತೆಗಿತೇನೆ ನಿಪ್ಪೇನೆ ಮಾಡ್ತಲ್ಲ ಅವನು. ಇನ್ನು ಕೆಲವು ಅಂದರೆ
ಇನ್ನೂ ಲೈಕ್ ಇಲ್ಲಿ ನಮ್ಮ ಓನರ್ ಮಕ್ಕಳು ಆಮೇಲೆ ಅಕ್ಕ ಮನೆ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಸಖತ್ ಮಾತಾಡಿಸ್ತಾರೆ. ಎಲ್ಲೋ ಬಂದೇ ಇಲ್ಲ ಇವತ್ತು ಈಚೆ ಅವರು. ಕೆಳಗಡೆ ಯಾಕೆ ಆಗ್ತೇ ಕೃತಿ? ಕ್ಯಾಮ್ರಾ ಹಿಡ್ಕೊಂಡು ಆಡೋಕ್ಕಾಗಲ್ಲ. ಇವತ್ತು ಮಂಡೇ, ಸೊ ನಾನು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಯೂನಿವರ್ಸಿಟಿ ಕಡೆ ಹೊರಟಿದ್ದೀನಿ. ಇವತ್ತು ನಮಗೆ 2 ಕ್ಲಾಸ್ ಇರೋದು. ಅದಾದಮೇಲೆ ಇವತ್ತು ಭವ್ಯಾಗೆ ಗಿಫ್ಟ್ ಕೊಟ್ಟಿರಲಿಲ್ಲ, ಯಾಕಂದರೆ ಸ್ಯಾಟರ್ಡೇ ಇತ್ತು ಅವಳ ಬರ್ಡೇ. ನಾವಿಲ್ಲೇ ಇದ್ವಿ, ಸೆಲೆಬ್ರೇಟು ಮಾಡಿರಲಿಲ್ಲ. ಸೊ ಇವತ್ತು ಹೋಗಿ ಗಿಫ್ಟ್ ಕೊಡೋಣ ಬನ್ನಿ ಅಷ್ಟೇ. ಫುಲ್ ಬಿಸಿ ಇದೆ, ಬಿಸಿಲು ಬಿಸಿಲು ಬಿಸಿಲು. ಮೈಸೂರು ಪಾಕ್ ತಂದಿದ್ದಾನೆ. ಬಾಯ್ ಕಣ ಸಾಕು, ಆಮೇಲೆ ನನಗೆ ಬೇಕು. ಬಿಲ್ ಕಟ್ಟಬೇಕಿತ್ತು ಲಾಸ್ಟ್ ಮಂತಿದ್ದು, ನಿಯರ್ಲಿ ಲೈಕ್ 2800 ರುಪೀಸ್. ಟ್ಯಾಕ್ಸ್ ಎಲ್ಲ ಸೇರಿಸಿ 3000 ಅಂದ್ಕೊಳ್ಳಿ, ಅಂದರೆ 12,500 ಗ್ರಾಮ್ಸ್ ಬಂದಿದೆ ಈ ಸರಿ ಕಟ್ಟೋದು ಒಬ್ರಿಗೆ. ನಮ್ಮ ಮನೇಲಿ 7 ಜನ ಇದ್ದೀವಿ. 3 into 7 ಅಂದರೆ 21,000 ರುಪೀಸ್ ಬರುತ್ತೆ ಬರೀ ಗ್ಯಾಸು, ಎಲೆಕ್ಟ್ರಿಸಿಟಿ, ವಾಟರು. ಸೊ ಇವಾಗ ಕಟ್ಬಿಟ್ಟು ಹೋಗೋಣ ಬನ್ನಿ. ನೋಡಿ, ಈ ಮಿಷನಲ್ಲೇ ನಾನು ಕಟ್ಟೋದು ಬಿಲ್ಲು. ಇಲ್ಲಿ ದುಡ್ಡು ಹಾಕಬೇಕು. ಫೈನಲಿ ಇದು ಬಿಲ್ ಸಿಕ್ತು. ಸೊ ಗೈಸ್, ಫೈನಲಿ ಇವಾಗ ಗಿಫ್ಟ್ ಎಲ್ಲ ಕೊಟ್ಟು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾನು ಈ ವೀಕ್ ಫುಲ್ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮೊನ್ನೆ 3 ಡೇಸ್ ಜಾಸ್ತಿ ಆಗಿದೆ. ಸೊ ಇವಾಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾವ ಥರ ಬೇಕು ವ್ಲಾಗ್ ಅಂತ ಡಿಸೈಡ್ ಮಾಡಿ. ಒಂದು ದಿನ ಫುಲ್ ಮಾಡ್ತೀನಲ್ವ ಆ ಥರ ಬೇಕಾ, ಇಲ್ಲಾಂದರೆ ವೀಕ್ ಫುಲ್ ಏನು ಮಾಡಿರ್ತೀನಿ ಆ ವ್ಲಾಗ್ ಬೇಕಾ ಅಂತ. ಯಾಕಂದರೆ ನಾನು ದಿನ ಏನು ಮಾಡೋದೇ ಇಲ್ಲ, ಕಾಲೇಜ್ಗೆ ಹೋಗ್ತೀನಿ ಬರ್ತೀನಿ ಅಷ್ಟೇ. ಸೊ ಅದಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿರೋದು ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್.